ನಾನು ಬಾಲಶಿವನ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿನ ಹೇಗೆ ಎಚ್ಚರಿಸೋದು? ಸಾಧ್ಯ ಇದೆ ದೇವಿ. ಬಾಲಶಿವನ ಮನಸ್ಸಲ್ಲಿ ದೇವಿ ದುರ್ಗೆ ಮೇಲೆ ಶ್ರದ್ಧೆ ಮತ್ತೆ ಭಕ್ತಿನ ನೀನೇ ತುಂಬೋಕ್ ಸಾಧ್ಯ. ಇಲ್ಲ, ನನ್ನಿಂದ ಈ ಕೆಲಸ ಆಗಲ್ಲ. ನಮ್ಮ ಅಭಿಪ್ರಾಯನ ಹೇರೋದು ಸರಿಯಲ್ಲ, ಅಧರ್ಮ. ಅಲ್ದೇ ಜಗಜ್ಜನನಿ ಆದಿಶಕ್ತಿಯಾದ ನಾನು ಈ ಅಧರ್ಮನ ಮಾಡೋದಿಲ್ಲ. ಅಲ್ದೆ ನಿಮ್ಮಿಬ್ರಿಗೂ ಗೊತ್ತಿದೆ, ಮಹಾದೇವ ಈಗ ಬಾಲಕ. ನಾನು ಮಹಾದೇವನ ಬಾಲ ಸ್ವರೂಪಕ್ಕೆ ನವರಾತ್ರಿಯ 9 ದಿನ ವ್ರತ ಮಾಡಿಸಿ ಅವ್ರಿಗೆ ಕಷ್ಟ ಕೊಡೋದು ಸರಿನೂ ಅಲ್ಲ, ಧರ್ಮನೂ ಅಲ್ಲ. ಆದ್ರೆ ಅವರು ವ್ರತ ಮಾಡೋದ್ರಿಂದ ನಮಗೆ ಮತ್ತೆ ಲೋಕ ಕಲ್ಯಾಣ ಆಗೋದಾದ್ರೆ ಯಾಕೆ ಸರಿಯಲ್ಲ ಹೇಳು? ಹೌದು ಪಾರ್ವತಿ, ಲೋಕ ಕಲ್ಯಾಣಕ್ಕಾಗಿ ಮಾಡೋ ಅಧರ್ಮ ಕೂಡ ಧರ್ಮ ಆಗಿ ಬದಲಾಗತ್ತೆ. ಇದಂತೂ ತ್ರಿಮೂರ್ತಿಗಳೇ ಮಾಡಿರೋ ವಿಧಾನ. ಮತ್ತೆ ಹಾ ಪಾರ್ವತಿ, ಅವರು ಬಾಲಕ ನಿಜಾನೇ, ಆದ್ರೆ ಅವ್ರ ಶಕ್ತಿ ಅವ್ರ ಹತ್ರನೇ ಇದೆ. ಅವ್ರಿಗೆ ವ್ರತ ಮಾಡೋದಕ್ಕೆ ಯಾವ ಕಷ್ಟನೂ ಆಗಲ್ಲ. ನೀನೊಂದ್ಸಲ ಮಾತಾಡ್ಬಹುದಲ್ಲ? ನನಗಂತೂ ಪೂರ್ಣ ವಿಶ್ವಾಸ ಇದೆ ಲಕ್ಷ್ಮಿ. ದೇವಿ ಪಾರ್ವತಿ ಅವ್ರ ಹತ್ರ ಮಾತಾಡಿದ್ರೆ ಅವರು ಖಂಡಿತ ಒಪ್ತಾರೆ. ಇದೇ ವಿಷಯಕ್ಕೆ ನನಗ್ ಭಯ. ಅವರು ನನ್ನ ಎಲ್ಲ ಮಾತನ್ನು ಒಪ್ತಾರೆ. ನಾನು ಅರಮನೆ ಕೇಳ್ದಾಗ್ಲೂ ಅವರು ಇಲ್ಲ ಅನ್ಲಿಲ್ಲ. ಅರಮನೆ ನಿರ್ಮಾಣ ಮಾಡೋದು ಕೇವಲ ನಿಮ್ಮ ಇಚ್ಛೆ ಅಲ್ಲ ಮಾತೆ. ನೀವ್ ಆಸೆ ಪಡೋದಷ್ಟೇ ಅಲ್ಲದೆ ಇದಕ್ಕೋಸ್ಕರ ಪಾರ್ವತಿನೂ ಆಸೆ ಪಡ್ತಿದ್ದಾಳೆ. ಅದಕ್ಕೋಸ್ಕರ ಕೈಲಾಸದಲ್ಲಿ ಅರಮನೆಯ ನಿರ್ಮಾಣ ಅವಶ್ಯವಾಗಿ ಆಗತ್ತೆ. ನಿರ್ವಾಣ ಭಿಕ್ಷೆಯ ಬಗ್ಗೆ ಅವ್ರಿಗೆ ಹೇಳಿದಾಗ ಅವರು ಏನೂ ಹೇಳಲಿಲ್ಲ. ಈ ಪತ್ರದಲ್ಲಿರೋ ನನ್ನ ಷರತ್ತನ್ನ ಮಹಾದೇವ ಏನಾದ್ರೂ ಒಪ್ಕೊಂಡ್ರೆ ನಾನು ಮತ್ತೆ ಕೈಲಾಸಕ್ಕೆ ಬರ್ತೀನಿ. ನಾವು ಭೋಜನ ಮಾಡಲೇಬೇಕು ಅಂದ್ರೆ ನೀವು ನಮಗೆ ನಿರ್ವಾಣ ಭಿಕ್ಷೆ ಕೊಡಬೇಕು. ಒಂದ್ ವೇಳೆ ನನ್ನ ಮನಸ್ಸು ಧರ್ಮ ಮತ್ತು ಕರ್ಮಗಳಿಂದ ಪತಿವ್ರತೆ ಆಗಿದ್ರೆ ನೀವು ತ್ರಿಮೂರ್ತಿಗಳು ನವಜಾತ ಶಿಶುಗಳಾಗಿ ಹೋಗಿ. ಈಗ ನಮ್ಮ ಮಧ್ಯೆ ಏನಾಗ್ತಿದೆಯೋ ಅದು ಅವರು ನನ್ನ ಮಾತನ್ನ ಕೇಳ್ತಾರೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ದೆ ಇರೋದಕ್ಕೆ ಆಗ್ತಿರೋದು. ಈಗ ಮತ್ತೆ ಅದೇ ಕೆಲಸ ಮಾಡಬೇಕು ಅಂತಿದ್ದೀರಾ? ಇಲ್ಲ, ಅಮ್ಮ, ಸರಿಯಾದ ಸಮಯ ಬಂದಾಗ ನಾನು ನಿಮ್ಗೆ ವ್ರತದ ವಿಷಯ ಖಂಡಿತ ಹೇಳ್ತೀನಿ. ಆದ್ರೆ ನೆರೆಮನೆ ಗೆಳತಿಗೆ ಮಾತ್ರ ನಾನು ಅವ್ರ ಮಹಾದೇವನಿಗೋಸ್ಕರ ನವರಾತ್ರಿ ವ್ರತ ಮಾಡೋದನ್ನ ಅವ್ರಿಗೆ ಹೇಳಲೇಬೇಕು. ನೆನಪಿರ್ಲಿ, ಈ ಅವಕಾಶ ಕೈ ತಪ್ಪೋ ಹಾಗಿಲ್ಲ. ಈ ಸಲನೂ ಸೋತ್ರೆ ಅದರ ಅರ್ಥ ಸಂಪೂರ್ಣ ಅಸುರ ಕುಲದ ಸರ್ವನಾಶ. ಅಣ್ಣ, ನಿಶ್ಚಿಂತೆಯಿಂದ ಇರಿ. ಈ ಸಲ ನಾವು ಸೋಲೋದಿಲ್ಲ. ಖಂಡಿತವಾಗ್ಲೂ ಸೋಲ್ಬಾರ್ದು. ಯಾಕಂದ್ರೆ ನನ್ನ ಕೈಲಿ ಅಸುರರ ಮಾನ ಇದೆ, ಸಮ್ಮಾನ ಇದೆ. ನಾನೊಬ್ನೇ ಅವ್ರಿಗಿರೋ ಆಸರೆ. ಒಂದ್ ವೇಳೆ ನನ್ನ ಪ್ರಾಣಕ್ಕೆ ಅಪಾಯ ಬಂದ್ರೆ ಅವರಿಗೆ ಅವರ ಅಧಿಕಾರನ ಹೇಗ್ ಕೊಡ್ಸಕ್ಕಾಗತ್ತೆ ನಾನು? ಆದ್ರಿಂದ ಅವನ ವ್ರತ ಪೂರ್ತಿ ಆಗೋದಕ್ಕೆ ಬಿಡೋದಿಲ್ಲ. ಹಾಳ್ ಮಾಡ್ತೀನಿ ಆ ವ್ರತನ ನಾನು. ಹೇಗೆ? ಏನು ಉಪಾಯ ಮಾಡಿದ್ಯಾ ಅಂತ ಹೇಳು. ವಿಧ ವಿಧವಾದ ಭೋಜನ ಅವನ ಮುಂದೆ ಇಡ್ತೀನಿ. ಅವನದನ್ನ ತಿಂತಾನೆ ಅವನ ವ್ರತ ಹಾಳಾಗೋಗುತ್ತೆ, ಪೂರ್ಣ ಆಗೋದಿಲ್ಲ. ಬುದ್ಧಿ ಇದೆಯಾ ನಿನಗೆ? ಅವನು ಶಿವತ್ವ ಇದೆ ಅವನಲ್ಲಿ. ಶಿವತ್ವದ ಅರ್ಥನೇ ಕಾಮನೆಗಳನ್ನ ಮೀರೋದು.
ನೀನು ಅಂತ ಶಿವನಿಗೆ ಭೋಜನದ ಆಸೆ ತೋರಿಸಿ ಅವನು ವ್ರತಭಂಗ ಮಾಡ್ತೀಯ? ಅಸಾಧ್ಯ. ಸಾಧ್ಯ ಆಗೋ ಉಪಾಯ ಇದ್ರೆ ಹೇಳು, ಇಲ್ದೇ ಇದ್ರೆ ಈ ಕೆಲಸನ ಬೇರೆಯವರಿಂದ. ಇಲ್ಲ ಅಣ್ಣ, ನಾನು ನಿಮ್ಗೆ ಉಪಾಯ ಹೇಳೋಣ. ಅಜಾಮುಖಿ ಬಾಲಶಿವನ ವ್ರತ ಅಲ್ಲ, ಅವನ್ ಪೂಜೆ ಭಂಗ ಆಗ್ಬೇಕು. ಮತ್ತೆ ಪೂಜೆಗೆ ಭಂಗ ಆಗೋದು ಅಪವಿತ್ರ ಆದಾಗ. ಅರ್ಥ ಆಯ್ತು ಅಮ್ಮ. ನಾನು ಅಜಾಮುಖಿ ನನ್ ಮಾತಿನ್ನೂ ಪೂರ್ತಿಯಾಗಿಲ್ಲ. ಅಸುರಮರ್ದಿನಿ ದುರ್ಗಾ ಪೂಜೆನ ಕೇವಲ ಬಾಲಶಿವ ಮಾತ್ರ ಮಾಡೋದಲ್ಲ ತಾರಕ. ನಿನ್ನ ಅಸುರ ಸೈನ್ಯಕ್ಕೆ ಆದೇಶ ಕೊಡು ತಾರಕ. ಇಡೀ ಜಗತ್ತಲ್ಲಿ ಎಲ್ಲೆಲ್ಲಿ ಅಸುರಮರ್ದಿನಿ ದುರ್ಗಾ ಪೂಜೆ ಆಗ್ತಿದೆಯೋ ಅಲ್ಲೆಲ್ಲ ಹೋಗಿ ಆ ಪೂಜೆನ ಅಪವಿತ್ರ ಮಾಡ್ಲಿ. ಅಮ್ಮ, ಇದು ಅದ್ಭುತವಾದ ಉಪಾಯ. ನನ್ನ ಅಮರತ್ವ ಕಾಪಾಡ್ಕೊಳ್ಳೋಕೆ ಒಳ್ಳೆ ಉಪಾಯ ಹೇಳಿದ್ದೀರಾ ನೀವು. ಅಜಾಮುಖಿ, ನಿನ್ನ ಕೇವಲ ಒಂದೇ ಗುರಿ ಇರೋದು, ಬಾಲಶಿವನ ಪೂಜೆನ ಅಪವಿತ್ರ ಮಾಡೋದು. ಅವನು ಮಹಾದೇವ ಆಗದೆ ಇರೋ ಹಾಗೆ ತಡಿಬೇಕು. ನೋಡು ಪಾರ್ವತಿ, ಅವರು ಅವರ ವಾಸ್ತವಿಕ ಸ್ವರೂಪಕ್ಕೆ ಬರೋದಕ್ಕೆ ಇದೊಂದನ್ ಬಿಟ್ರೆ ನಮ್ಮ ಮುಂದೆ ಬೇರೆ ಯಾವ ದಾರಿನೂ ಇಲ್ಲ. ಹಾ ಪಾರ್ವತಿ, ಇದೇ ನಮ್ಗಿರೋ ಕೊನೆ ದಾರಿ. ನೀನು ಬಾಲಶಿವನಿಂದ ವ್ರತ ಮಾಡಿಸ್ಲೇಬೇಕು. ಮತ್ತೆ ಇಲ್ಲೇ ಮಾಡಿಸ್ಬೇಕು, ನಿಮ್ಮ ಮನೆಯಲ್ಲಿ. ಆಗ ನಮ್ಗೆ ಅನಸೂಯಾಳಿಂದ ಯಾವುದೇ ರೀತಿಯ ತೊಂದರೆನೂ ಆಗಲ್ಲ. ಹಾ ಪಾರ್ವತಿ, ಒಮ್ಮೆ ಬಾಲಶಿವ ನವರಾತ್ರಿ ವ್ರತ ಮಾಡ್ಬಿಟ್ರೆ ಆಗ ನಮ್ ಮೂವರ ನೋವು ಶಾಶ್ವತವಾಗಿ ಮುಗ್ದೆ ಹೋಗುತ್ತೆ. ಈ ವಿಚಾರದ ಬಗ್ಗೆ ಇನ್ನೂ ಯೋಚನೆ ಮಾಡೋದು ಬೇಡ ಪಾರ್ವತಿ. ಹೆಜ್ಜೆ ಇಡು, ಈ ಯೋಜನೆನ ಸಫಲ ಆಗೋ ಹಾಗೆ ಮಾಡು. ಇಲ್ಲ ದೇವಿ, ಇದು ನನ್ನಿಂದಾಗಲ್ಲ. ನಾನು ಬಾಲಶಿವನ್ ಮೇಲೆ ಯಾವ ಒತ್ತಡ ಹೇರಲ್ಲ. ಅವರನ್ನ ನನ್ನ ಮಾತಿಂದ ಮರಳು ಮಾಡೋದಿಲ್ಲ. ಗೆಳತಿ, ನೋಡು, ನಿನ್ ಕಷ್ಟಕ್ಕೆ ಅಂತ್ಯ ಹಾಡೋದಕ್ಕೆ ಸ್ವತಃ ನಿನ್ ಮಹಾದೇವನೇ ನಿನ್ನ ಹತ್ರ ಬರ್ತಿದ್ದಾರೆ. ಈಗ ನೀನ್ ಅವ್ರ ಹತ್ರ ಮಾತಾಡ್ಲೇಬೇಕು. ನಿಮ್ಮ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಸಿಕ್ಕಿದೆ ಗೆಳತಿ. ಯಾವ ಸಮಸ್ಯೆ? ಎಂಥ ಪರಿಹಾರ ಗೆಳೆಯ? ನಿಮ್ಗಿರೋದು ಕೇವಲ ಒಂದೇ ಸಮಸ್ಯೆ ಅಲ್ವಾ ಗೆಳತಿ? ನಿಮ್ಮ ಮಹಾದೇವ ನಿಮ್ಮಿಂದ ದೂರ ಆಗಿರೋ ಸಮಸ್ಯೆ. ನಾನು ನಿಮ್ಮ ಇದೇ ಸಮಸ್ಯೆಗೆ ಒಂದು ಪರಿಹಾರ ತಂದಿದ್ದೀನಿ ಗೆಳತಿ. ಏನ್ ಪರಿಹಾರ ತಂದಿದ್ದೀರಾ? ನಾಳೆಯಿಂದ ನವರಾತ್ರಿ ಶುರು ಆಗ್ತಿದೆ. ದುರ್ಗಾದೇವಿಯ ವ್ರತ. ಅವರು ವ್ರತ ಪೂರ್ತಿ ಮಾಡೋರಿಗೆ ಅವ್ರ ಬೇಡಿಕೆನ ಈಡೇರಿಸ್ತಾರಂತೆ. ಅಂದ್ರೆ ನೀವು ಈ ವ್ರತ ಮಾಡ್ತೀರಾ? ಇಲ್ಲ. ಇವ್ರ ಮಾತಿನ ಅರ್ಥ ಏನು ಅಂದ್ರೆ, ಮಹಾದೇವನ ಪಡೆಯೋದಕ್ಕೆ ನಾನು ಈ ವ್ರತ ಮಾಡಬೇಕು. ಸರಿ, ಹಾಗಿದ್ರೆ ನಿಮ್ಮ ಆಸೆ ಇದೇ ಆಗಿದ್ರೆ? ಇಲ್ಲ ಗೆಳತಿ, ಇದು ಆಸೆ ಅಷ್ಟೇ ಅಲ್ಲ.
ನಾನು ಮಾಡಿರೋ ನಿರ್ಧಾರ ಏನು ಅಂದ್ರೆ ನಾನು ಹೇಳಿದ್ನಲ್ಲ, ನಾನೀ ವ್ರತ ಮಾಡ್ತೀನಿ. ಬೇಡ, ಈ ವ್ರತ ನೀವಲ್ಲ, ನಾನು ಮಾಡ್ತೀನಿ. ಹೌದು ಗೆಳತಿ, ನನ್ನ ಮನಸ್ಸಲ್ಲಿ ನಿಮ್ಮ ಮಹಾದೇವ ಸಿಗ್ಲಿ ಅನ್ನೋ ಪ್ರಾರ್ಥನೆನ ಮಾಡ್ತಾ ದುರ್ಗಾದೇವಿಗೆ ಈ ಪಾವನ ನವರಾತ್ರಿ ವ್ರತನ ನಾನು ಮಾಡ್ತೀನಿ. ನಾನೇನು ಕೇಳ್ದೇನೆ ನನ್ನ ಆಸೆನ ಪೂರೈಸಿದ್ರಿ ಶಿವ. ನನ್ನ ಕಷ್ಟನ ನೀವು ದೂರ ಮಾಡಿದ್ರಿ. ನನ್ನ ನಿರ್ಧಾರ ಸರಿಯಾಗಿದೆ ಅಲ್ವಾ ಗೆಳತಿ? ಖಂಡಿತ ಸರಿಯಾದ ನಿರ್ಧಾರ ಗೆಳೆಯ. ನನಗೆ ಪೂರ್ಣ ವಿಶ್ವಾಸ ಇದೆ ದೇವಿ ಪಾರ್ವತಿ. ಇಲ್ಲಿ ಶಿವ ವ್ರತ ಮಾಡಿದ್ರೆ ನಿನ್ನ ಮಹಾದೇವ ನಿನಗೆ ಖಂಡಿತ ಸಿಗ್ತಾರೆ. ನನ್ನ ಶುಭ ಹಾರೈಕೆ ನಿಮ್ಮ ಜೊತೆ ಇದೆ ಬಾಲಶಿವ. ನಿಮ್ಮ ವ್ರತ ನಿರ್ವಿಘ್ನವಾಗಿ ನೆರವೇರಲಿ. ಆದ್ರೆ ಗೆಳೆಯ, ನಾನು ನಿಮ್ಗೆ ಏನೋ ಹೇಳಬೇಕು. ಹೇಳಿ ಗೆಳತಿ. ನೀವು ಈ ವ್ರತನ ನನಗೋಸ್ಕರ ಮಾಡ್ತಿದ್ದೀರಾ, ನನ್ನ ಸಂತೋಷಕ್ಕೆ ಮಾಡ್ತಾ ಇದ್ದೀರಾ. ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ನೀವು ಈ ವ್ರತದ ಪೂಜೆನ ಇಲ್ಲಿ ನಮ್ಮ ಮನೇಲೇ ಮಾಡಿ. ಇದು ನನ್ನ ಆಸೆ, ಯಾವ ಒತ್ತಡನೂ ಇಲ್ಲ. ಹೇಗೆ ವ್ರತದ ನಿರ್ಧಾರನ ನೀವು ತಗೊಂಡ್ರೋ ಅದೇ ಥರ ಪೂಜೆ ಮಾಡೋ ನಿರ್ಧಾರನೂ ನಿಮ್ದೇ ಆಗಿರುತ್ತೆ. ಇದು ಒಳ್ಳೆ ಸಲಹೆನೇ ಗೆಳತಿ, ಇದು ಸರಿಯಾಗಿದೆ. ನಿಮ್ಮ ಮಹಾದೇವನ ಪಡ್ಕೊಳ್ಳೋ ಪೂಜೆ ನಿಮ್ಮ ಮನೇಲಾದ್ರೇನೆ ಒಳ್ಳೆಯದು. ನಾನು ಪ್ರತಿದಿನ ಪೂಜೆ ಮಾಡೋಕೆ ನಿಮ್ಮ ಮನೆಗೆ ಬರ್ತೀನಿ ಗೆಳತಿ. ಆದ್ರೆ ಗೆಳೆಯ, ನಿಮ್ಮಮ್ಮ ಇದಕ್ಕೆ ಅನುಮತಿ ಕೊಡದೆ ಹೋದ್ರೆ? ಅಮ್ಮ ಅನುಮತಿ ಕೊಡ್ತಾರೆ ಗೆಳತಿ. ಸರಿ, ನಾನಿನ್ನು ಹೊರಡ್ತೀನಿ. ನಾನು ನಾಳೆ ಬೆಳಗ್ಗೆ ಬರ್ತೀನಿ ಊಟ ಮಾಡೋದಿಕ್ಕೆ. ಕಾಯ್ತಿರ್ತೀನಿ ಗೆಳೆಯ. ಇನ್ನು ನಮ್ಮ ವಿರಹದ ದಿನಗಳು ಮುಗಿತಾ ಬಂತು ದೇವಿ ಪಾರ್ವತಿ. ಇನ್ನು ನಮ್ಮ ಪತಿ ನಮ್ಗೆ ಮತ್ತೆ ಸಿಗ್ತಾರೆ. ಬನ್ನಿ ದೇವಿ ಲಕ್ಷ್ಮಿ, ನಾವೀಗ ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ನೀವು ನಮ್ಮ ಮಿಲನದ ಮಾರ್ಗನ ಹುಡುಕ್ಬಿಟ್ರಿ. ಮೊದಲು ನಾನ್ ನಿಮಗೋಸ್ಕರ ವ್ರತ ಮಾಡ್ತಿದ್ದೆ, ಈಗ ನೀವೇ ನನಗೋಸ್ಕರ ವ್ರತ ಮಾಡ್ತಿದ್ದೀರಾ. ನಿಜವಾಗ್ಲೂ ಮಹಾದೇವ, ನಿಮ್ ಪ್ರೀತಿನ ಶಬ್ದದಲ್ಲಿ ಹೇಳೋದು ಮಹಾಸಾಗರದ ಹನಿನ ಬೊಗಸೆಲಿ ಹಿಡಿದ ಹಾಗೆ ಮಹಾದೇವ. ಅಮ್ಮ, ನಾನು ನಿಮ್ಗೆ ಏನೋ ಹೇಳಕ್ ಬಂದಿದ್ದೀನಿ. ಹೇಳಪ್ಪ, ಏನ್ ಹೇಳಕ್ ಬಂದೆ? ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಅಮ್ಮ. ಧನ್ಯವಾದ? ಧನ್ಯವಾದ ಯಾಕೆ?
ನನಗೆ ಜನ್ಮ ಕೊಟ್ಟು ತಾಯಿ ಸುಖ ಮತ್ತೆ ಪ್ರೀತಿ ಕೊಟ್ಟಿದ್ದಕ್ಕೆ, ನನಗೆ ಬಾಲ್ಯದ ಜೀವನ ಮತ್ತೆ ಶಿಕ್ಷಣದ ಜವಾಬ್ದಾರಿ ಕೊಟ್ಟಿದ್ದಕ್ಕೆ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಕ್ಕೆ, ಶಿವ ನೀನಿವತ್ತು ಇದೆಲ್ಲ ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ ಈಗ ವಿದಾಯದ ಸಮಯ ಬಂದಿದೆ ಅಮ್ಮ. ನಾನು ಇಲ್ಲಿಂದ ಹೊರಡೋ ಸಮಯ ಬಂದಿದೆ. ಇದೇನು ಹೇಳ್ತಿದ್ಯಾ ಶಿವ ನೀನು? ನಿನ್ನ ಈ ತಾಯಿನ ಬಿಟ್ಟು ಎಲ್ಲಿಗೆ ಹೋಗೋ ಮಾತಾಡ್ತಿದ್ಯಾ ನೀನು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಮ್ಮ, ನಾನೀಗ ಹೊರಡೋ ಸಮಯ ಆಗಿದೆ. ನನಗೆ ಅನುಮತಿ ಕೊಡಿ ಅಮ್ಮ. ನಿಮ್ಮ ಕರುಣೆಗೆ ನಾನು ಎಷ್ಟು ಋಣಿಯಾಗಿದ್ರು ಸಾಲದು ಮಹಾದೇವ. ಒಬ್ಬ ತಾಯಿ ತನ್ನ ಮಗನಿಗೆ ಋಣದ ಭಾರವನ್ನಲ್ಲ, ಆಶೀರ್ವಾದದ ಕವಚ ಕೊಡಬೇಕು ತಾಯಿ. ನೀವು ನಿಮ್ಮ ತಾಯಿಗೆ ಕೊಟ್ಟಿರೋ ವರನ ಹೇಗೆ ಮರಳಿ ತಗೋತೀರ ಮಹಾದೇವ? ನಾನು ನಿಮ್ಮನ್ನ ಶಾಶ್ವತವಾಗಿ ಪುತ್ರನ ರೂಪದಲ್ಲಿ ಪಡೀಲಿಲ್ವಾ ಮಹಾದೇವ? ಏನ್ ತಪ್ಪಾಯ್ತು ನನ್ನಿಂದ? ಏನ್ ತಪ್ಪಾಯ್ತು? ಒಬ್ಬ ಮಗನಿಗೆ ಅವನ ತಾಯಿಯ ವಿಷಯದಲ್ಲಿ ಯಾವ ಕರ್ಮನೂ ಇರೋದಿಲ್ವಾ? ನೀವೊಬ್ಬ ಮಗನಾಗಿ ನಿಮ್ಮ ತಾಯಿನ ಹೇಗೆ ಬಿಟ್ಟು ಹೋಗ್ತೀರಾ ಮಹಾದೇವ? ಒಬ್ಬ ಮಗ ತನ್ನ ತಾಯಿಗೆ ಹೀಗೆ ಮಾಡೋದು ಅನ್ಯಾಯ ಅಲ್ವಾ ಮಹಾದೇವ? ಇಲ್ಲ ಮಹಾದೇವ, ಇಲ್ಲ. ನಾನು ನಿಮಗೆ ಮರಳಿ ಹೋಗೋ ಅನುಮತಿ ಕೊಡಲ್ಲ. ನೀವು ಮತ್ತೆ ನನ್ನ ಮಗನಾಗಿ ಆಗ್ಬಿಡಿ ಮಹಾದೇವ, ನನ್ನ ಬಾಲಶಿವ ಆಗ್ಬಿಡಿ. ಮತ್ತೆ ಮತ್ತೆ ನನ್ನ ಮಹಾದೇವನನ್ನ ನನ್ನ ಮಡ್ಲಿ ಹಾಕ್ಬಿಡಿ ಮಹಾದೇವ, ಮರಳಿ ಬಂದ್ಬಿಡಿ. ದೇವಿ ಪಾರ್ವತಿ, ನೀವು ಗೆದ್ದು ಬಿಟ್ರಿ. ನನ್ನ ಮಗನನ್ನ ನನ್ನಿಂದ ಕಿತ್ಕೊಳ್ಳೋದ್ರಲ್ಲಿ ನೀವು ಗೆದ್ದು ಬಿಟ್ರಿ ದೇವಿ ಪಾರ್ವತಿ. ನೀವು ಗೆದ್ದು ಬಿಟ್ರಿ, ಕಿತ್ಕೊಂಡ್ಬಿಟ್ರಿ ನನ್ನ ಮಗನನ್ನ ನನ್ನಿಂದ, ಕಿತ್ಕೊಂಡ್ಬಿಟ್ರಿ. ಅಮ್ಮ ಅಮ್ಮ, ಶಿವ,
ಒಂದು ಕಾರ್ಯಕ್ಕಾಗಿ ನಿಮ್ಮಿಂದ ಅನುಮತಿ ಕೇಳ್ತಿದ್ದೀನಿ. ನಾನು ಕಂಡ ಕನಸು ಸತ್ಯ ಆಗೋದ್ರಲ್ಲಿದ್ಯಾ? ಏನಾಯ್ತು ಅಮ್ಮ? ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನೀವು ಈಗ ಬೇಡ ಅಂದ್ರೆ ನಾನು ಆಮೇಲೆ ಹೇಳ್ತೀನಿ. ಇಲ್ಲ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಹೇಳು, ನೀನೇನ್ ಹೇಳಕ್ ಬಂದೆ? ಅಮ್ಮ, ನಾನು ನವರಾತ್ರಿ ವ್ರತ ಮಾಡೋಕೆ ನಿಮ್ಮಿಂದ ಅನುಮತಿ ಪಡೆಯೋಕೆ ಬಂದಿದ್ದೀನಿ.